ನೀವಿಲ್ಲಿ ಹೀಗೆ ಬಂದು ಕೂತ್ರೆ ಏನರ್ಥ? ನಾನು ಆಗ್ಲಿಂದ ಎಷ್ಟು ಕರಿತಿದ್ದೀನಿ, ಬರಲ್ವಾ ನೀವು? ನಾನು ನಿಮ್ಮನ್ನೇ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಸರ್ ಸರ್ ಪ್ಲೀಸ್ ಬನ್ನಿ ಬನ್ನಿ ಸರ್, ಬನ್ನಿ. ಅಣ್ಣ ಇಲ್ಲೇ ಇದ್ಕಂಡ್ ಏನ್ ಮಾಡುಮ, ನಡಿ ಹೋಗುಮ. ಬೆಂಗಿವ ಒಳಕೋದಲ್ಲಿ ಇನ್ನ ಬಂದಿಲ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅಣ್ಣ ಅವ್ರು ಹೊರಗೆ ಬಂದಿದ್ರೆ ಒಳಗಡೆ ಅವ್ರ ಗಂಡ ಇಲ್ಲ ಅಂತ ಅರ್ಥ. ಅವ್ರು ಒಳಿಕೆ ಇದಾರಂದ್ರೆ ಗಂಡನು ಒಳಿಕೆ ಇದಾರಂತಾನೇ ಅರ್ಥ. ಆದ್ರೂ ಆ ವಯ್ಯ ಸಣ್ಣ ದೊಡ್ಡ ವ್ಯಕ್ತಿ ಅನ್ಸುತ್ತೆ ಕಳ. ಓ ಎತ್ತಣೋ, ನಿನ್ಕಿಂತ ಯಾವ ದೊಡ್ಡ ವ್ಯಕ್ತಿ? ಸರಿ, ಬೆಂಗ್ಯವನ್ಗೆ ಟಾಟಾ ಬಾಯಿ. ಅಣ್ಣ ಅದೆಲ್ಲ ಏನು ಬೇಡ, ಋಣ ಇದ್ರೆ ಸಿಗ್ತಾರೆ, ಹೋಗುಮ, ಲೇಟ್ ಆಯ್ತದೆ. ಅದು ಅಲ್ದೆ ಅವ್ರ ಮನೆ ಸಮಸ್ಯೆ ಎಲ್ಲ ಗುರ್ತು ಪರಿಚಯ ಇಲ್ಲರೋ ನಮ್ಗೆಲ್ಲ ಗೊತ್ತಾಗಿದೆ ಅಂತ ಅವ್ರ ಮನ್ಸಿಗೆ ಏನಾಗಿದೆಯೋ ಏನು. ಅಲ್ದೆ ಗಂಡ ಹೆಂಡತಿ ಮಧ್ಯೆ ಅದೇನೇನೋ ರಾಮಾಯಣ ನಡೆದು ಈಗ ರಾಮ ಸೀತೆ ಒಂದಾಗ್ಬಿಟ್ಟವ್ರೆ. ನಾವಿಲ್ಲಿ ಇದ್ಕೊಂಡ್ ಏನ್ ಮಾಡುಮ, ನಡಿಯಣ ಹೋಗುಮ್ಮ. ಹಂಗಂತೀಯ? ಬಾತು ಸರ್, ಸಾಹೇಬ್ರ. ಅಜಯ ಯಾರಿಗೂ ಹೇಳಬೇಡಿ. ಆಯ್ತು ಬರ. ನೀವು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಊಹೆ ಮಾಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ಸರ್. ಆದರೆ ಕೆಲವು ವಿಷಯಗಳನ್ನು ಒಪ್ಕೊಳ್ಳೋದಕ್ಕಾಗಲಿ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗಲಿ ಸಮಯ ತಗೊಳತ್ತೆ. ನೀವು ಹೇಳ್ಕೊಳ್ಳೋದಕ್ಕೆ ಸಮಯ ತಗೊಂಡ್ರಿ, ಈಗ ನನ್ನ ಸರ್ದಿ ಸರ್. ನೋಡಿ ಸರ್, ನೀವು ಹೀಗೆ ಬೇಜಾರು ಮಾಡಿಕೊಂಡು ಎಲ್ಲನೂ ಕಳ್ಕೊಂಡಿರೋ ಥರ ಎಲ್ಲರೂ ಮುಂದೆ ಇರೋದು ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ. ಇಷ್ಟು ದಿನ ಆರ್ಯವರ್ಧನ್ ಹೇಗಿದ್ರೋ ಹಾಗೆ ಇರಬೇಕು, ನಗ್ನಗ್ತಾ ಖುಷಿ ಖುಷಿಯಾಗಿ ಎಲ್ರೂ ನೋಡ್ಕೊಳ್ಳೋ ಲೀಡರ್ ಆಗಿ, ಸರಿನಾ? ನನಗೆ ಅದು ಯಾವುದರ ಬಗ್ಗೆನೂ
ಆಸಕ್ತಿನೇ ಇಲ್ಲ. ನನ್ನ ಸಂತೋಷ, ನೆಮ್ಮದಿ ಎಲ್ಲ ಥರ ಬೇರು ನೀನು. ನಿನಗೇನಾದ್ರು ಬೇಡ ಅಂತಂದಮೇಲೆ ಬೇಡ ಅಂತ ನಾನನ್ನ ಸರ್, ಇವತ್ತು ಹಬ್ಬ, ದಯವಿಟ್ಟು ಎಲ್ಲರೂ ಮುಂದೆ ಮೊದಲಿನ ಹಾಗೆ ಇರಿ. ಇವತ್ತು ನಮ್ಮ ಅಪ್ಪ ಅಮ್ಮನೂ ಬರ್ತಿದ್ದಾರೆ. ನೀವೇನೇನು ಮಾಡಿದ್ರೋ ಅದನ್ನೆಲ್ಲ ಈಗಾಗಲೇ ನೀವು ನನ್ನ ಹತ್ರ ಹೇಳ್ಕೊಂಡಾಯ್ತು ಸರ್. ಇನ್ನು ಯಾವುದೇ ಕಾರಣ ಮತ್ತು ಸಂಜಯಿಸಿ ನನಗೆ ಬೇಕಾಗಿಲ್ಲ. ಆಗಿದ್ದೆಲ್ಲ ಆಗೋಯ್ತು. ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡೋಣ, ಸರಿನಾ? ಈಗ ನೀವು ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ. ಸರ್, ನಿಮಗೆ ಹೇಳಿದ್ದು ಹೋಗಿ ಫ್ರೆಶ್ ಅಪ್ ಆಗಿ ನಡೀರಿ. ಅನು, ಅಮ್ಮ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಿನಗೂ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಅಮ್ಮ, ಅಲಂಕಾರ ಎಲ್ಲ ಹೇಗಿದೆ? ಸಂತೋಷ, ನೆಮ್ಮದಿ ಯಾವಾಗ್ಲೂ ಲವಲವಿಕೆಯಿಂದ ತುಂಬಿರೋ ಜಾಗಕ್ಕೆ ಏನಂತಾರೆ ಗೊತ್ತಾ? ಬೃಂದಾವನ. ಹಾಗಿದೆ ಇವತ್ತು ನಮ್ಮನೆ. ಆದ್ರೆ ತಮಾಷೆ ನೋಡು, ಹಬ್ಬದ ಸಂಭ್ರಮ ಆಚರಣೆ ಮಾಡೋರ್ಗೆ ಮಾತ್ರ. ನಿನ್ ಭಾವ ಅಕ್ಕ ಇನ್ನೂ ಎದ್ದೇ ಇಲ್ಲ ಅನ್ಸುತ್ತೆ. ಅದೇ ಅನ್ಕೊಂಡೆ, ಮಾಮಿನ್ಲೋ ಬಾಯಿಂದ ಇಂಥದ್ದೇನಾದ್ರೂ ಬರ್ಲೇಬೇಕಲ್ವಾ ಅಂತ. ಮಾನ್ಸಿ, ಹರ್ಷ, ನೀವಿಬ್ರು ಒಟ್ಟಿಗೆ ರೆಡಿಯಾಗಿ ಬಂದ್ರಾ? ಎಂತ ಆಶ್ಚರ್ಯ. ನಾವಾಗೆ ಬರ್ತಿದ್ವು ಅಮ್ಮ, ಎಲ್ಲ ಅದಕ್ಕೆ ಮಹಿಮೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್. ಇಟ್ಸ್ ಓಕೆ ಅನ್ನು. ಹರ್ಷ, ಒಂದೆರಡು ಸೆಲ್ಫಿ ತಗೊಳ್ಳೋಣ. ಶೋರ್. ಸುಬ್ಬವ್ರೆ, ಪುಷ್ಪ, ಬನ್ನಿ ಬನ್ನಿ. ಅಪ್ಪ, ಅಮ್ಮ, ಬನ್ನಿ. ಇರ್ಲಿ ಬಂಗಾರ. ಅನು, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳಮ್ಮ. ಥ್ಯಾಂಕ್ ಯು. ಸೇಮ್ ಟು ಯು ನಿಮ್ಮಿಬ್ರಿಗೂ. ಥ್ಯಾಂಕ್ ಯು. ಪುಷ್ಪ ಅವರೇ, ಸುಬ್ಬು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಅಪ್ಪ, ಅಮ್ಮ, ಹೇಗೆ ಬಂದ್ರಿ ನೀವು? ಮೆಟ್ರೋ ಹತ್ತಿಳಿಬೇಕಲ್ಲ ಅಂತ ಕಾರ್ ಮಾಡ್ಕೊಂಡು ಬಂದ್ವಿ. ಪ್ರತಿ ಸಲ ನೀವು ಬರೋದನ್ನ ತಿಳಿಸಿ ಅಂತ ನಾವು ಹೇಳೋದೇ ಆಯ್ತು, ನೀವು ಕೇಳೋದೇ ಇಲ್ಲ. ಪರವಾಗಿಲ್ಲ ಅಮ್ಮ, ಅಲ್ಲಿ ಹತ್ತಿದ್ರೆ ಇಲ್ಲಿ ಇಳಿತೀವಿ. ಹರ್ಷ ಸಾರು, ಮಾನ್ಸಿ ಮೇಡಮು ಜೋರಾಗಿ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ನೀವು ಜಾಯ್ನ್ ಆಗಿ, ನಿಮ್ಮ ಜೊತೆನೂ ಒಂದು ಸೆಲ್ಫಿ ತಗೊಳ್ತೀನಿ. ಅಯ್ಯಯ್ಯೋ, ಬೇಡ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ತುಂಬ ತುಂಬ ಚೆನ್ನಾಗಿದೆ. ಎಲ್ಲ ನಮ್ಮ ಮನು ಕೈ ಚಳಕ. ಅದೇ ಹೇಳ್ತಿದ್ದೆ, ಮನೇನ ಬೃಂದಾವನ ಮಾಡಿದ್ಯಾ ಅಂತ. ನಿಜಾನೇ, ಈ ಮನೇನೇ ಒಂಥರ ಬೃಂದಾವನ ಇದ್ದ ಹಾಗೆ. ನಮ್ಮ ಹರ್ಷ ಸರ್ ಅಂತೂ ಕೃಷ್ಣಂಗೆ ಬಲರಾಮ ಇದ್ದ ಹಾಗೆ. ಅಣ್ಣ ತಮ್ಮಂದ್ರ ಜೋಡಿ ಸೂಪರು. ಎಲ್ಲ ಅಣ್ಣ ತಮ್ಮಂದ್ರು ಕೃಷ್ಣ ಬಲರಾಮನ್ ಥರನೋ ರಾಮ ಲಕ್ಷ್ಮಣನ್ ಥರನೋ ಇರಬೇಕು ಅಂತೇನಿಲ್ವಲ್ಲ ಅಪ್ಪ. ಒಡ ಹುಟ್ಟಿದವರು ಕೂಡ ಹೋಗ್ತಾ ಹೋಗ್ತಾ ದಾಯಾದಿಗಳು ಅನ್ನೋ ಮಾತಿದೆಯಲ್ಲ, ಅಂಥ ಮಾತನ್ನು ಸುಳ್ಳು ಮಾಡೋದೇ ಅಲ್ವಾ ನಿಜವಾದ ವಾತ್ಸಲ್ಯ ಅಂದರೆ, ಅಲ್ವಾ ಸರ್? ಲೋಕ ಹೇಳೋದೆಲ್ಲ ಸತ್ಯ ಅಲ್ಲ ಮಗ.
ಆ ಮಾತು ಈ ಮನೆಗೆ ಹೊಂದಲ್ಲ ಬಿಡು. ಅಯ್ಯೋ ನಮ್ಮ ಸುಬ್ಬುಗೆ ಇಷ್ಟು ವಿಷಯ ಸಿಕ್ಬಿಟ್ರೆ ಸಾಕು, ಇಷ್ಟು ಉದ್ದ ಪುರಾಣ ಓದ್ತಾನೆ. ಸುಬ್ಬು ಸುಮ್ಮನಿರು. ಅನು, ಮನೆಯಿಂದ ಸಿಹಿ ಮಾಡ್ಕೊಂಡು ಬಂದಿದ್ದೀನಿ, ತಗೊಮ್ಮ. ಬಂದಾಗ ಅನು, ಉಪವಾಸ ಇಲ್ಲ ತಾನೆ? ನಿನಗೆ ಇಷ್ಟವಾದ ತಿಂಡಿನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಉಪವಾಸ ಯಾಕೆ? ಜನ್ಮಾಷ್ಟಮಿಗೆ ಉಪವಾಸ ಮಾಡ್ತಾರಾ? ಅದು ಅನು ಮಗು ಅದು ಅನು ಒಂದು ಹಬ್ಬಕ್ಕೆಲ್ಲ ಉಪವಾಸ ಮಾಡ್ತಿದ್ಲಲ್ವಾ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ಅನು, ಅಳಿಯಂದ್ರಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಬರ್ತಾರೆ ಅಪ್ಪ. ಅಳಿಯಂದ್ರು ಬಂದ್ರು. ಅಳಿಯಂದ್ರೆ ನಮಸ್ತೆ. ನಮಸ್ತೆ ಅಳಿಯಂದ್ರೆ. ದೀರ್ಘಾಯುಷ್ಮಾನ್ ಭವ. ಅಳಿಯಂದ್ರೆ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಅನು, ಬೆಳಗ್ಗೆಯಿಂದ ಏನಾದ್ರು ತಿಂದೋ ಇಲ್ವಮ್ಮ? ಇಲ್ಲ ಅಮ್ಮ, ಪೂಜೆ ಆಗದೆ ಹೇಗೆ? ಏನನು? ಏನಿಲ್ಲ. ಅದು ಅಮ್ಮ, ನಾನು ತಿಂಡಿ ತಿನ್ನೋ ಇಲ್ವೋ ಅನ್ನೋದೇ ಅಮ್ಮಂಗೆ ಚಿಂತೆ ಅಮ್ಮ. ಪೂಜೆ ಆಗದೆ ಏನೂ ತಿನ್ನಲ್ಲ ಅಲ್ವಾ ನಮ್ಮನು? ಅದು ಅಲ್ಲದೆ ಇವತ್ತು ಗೋಕುಲಾಷ್ಟಮಿ, ಕೃಷ್ಣನಿಗೆ ನೈವೇದ್ಯ ಕೊಟ್ಟೇ ತಿನ್ನೋದು. ಯಾಕೆ ಮರ್ತ್ಬಿಟ್ಯಾ ಪುಷ್ಪ? ಹಾಗಾದ್ರೆ ಪೂಜೆ ಆಗಲಿ. ಅನು ಅಮ್ಮ, ಕೃಷ್ಣನ ಮೂರ್ತಿ ರೆಡಿ ಇದೆ, ತಗೊಂಡು ಬರಲಾ? ಇಲ್ಲ ಅಕ್ಕ, ನಾನೇ ಹೋಗ್ತಾ ಇರ್ತೀನಿ ರೀ. ಅನು, ಅನು ಅನು ಈ ಟೈಮಲ್ಲಿ ಉಪವಾಸ ಇರಬಾರ್ದಮ್ಮ. ಮೊದಲು ಏನಾರ ಸ್ವಲ್ಪ ತಿನ್ನು, ಮಗುಗೆ ಒಳ್ಳೇದಲ್ಲ. ಅಮ್ಮ, ಅನು ಅನು, ಅನು, ನಂಗೇನೂ ಆಗಿಲ್ಲ. ಐ ಆಮ್ ಫೈನ್. ಬನ್ನಿ. ಆರ್ ಯು ಶೂರ್ ಅನು? ಎಸ್ ಸರ್, ಐ ಆಮ್ ಫೈನ್. ಅನು, ಹುಷಾರಾಗಿದ್ಯಾ ತಾನೆ? ಹಾಂ ಅಮ್ಮ, ನಂಗೇನೂ ಆಗಿಲ್ಲ. ಈ ಮುದ್ದು ಕೃಷ್ಣ ನನ್ನನ್ನು ನೋಡ್ಕೋತಾನೆ. ಹಿಂದೆ ನಡೆದಿದ್ದ ಕೃಷ್ಣಾಷ್ಟಮಿಗಳಿಗಿಂತ ಇವತ್ತಿನ ಕೃಷ್ಣಾಷ್ಟಮಿ ನನಗೆ ತುಂಬಾ ಮುಖ್ಯವಾದದ್ದು. ನೀವ್ಯಾಕೆ ದೂರ ಹೋಗ್ತಿದ್ದೀರಾ? ಬನ್ನಿ, ನಾವಿಬ್ಬರು ಒಟ್ಟಿಗೆ ಸೇರಿ ಈ ಬಾಲಕೃಷ್ಣನ ತೊಟ್ಲಲ್ಲಿ ಕೂರಿಸಿ ತೂಗೋಣ.
ಈ ತೊಟ್ಲಲ್ಲಿ ತೂಗಿದ ಕೃಷ್ಣ ಶಾಶ್ವತವಾಗಿ ಯಾವಾಗಲೂ ನಮ್ಮನೇಲೇ ಇರೋ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಶಾಶ್ವತವಾಗಿ ಇಲ್ಲೇ ಇರ್ತಾನೆ. ಅವನೆಲ್ಲಿ ಹೋಗ್ತಾನಮ್ಮ? ನಿನ್ನ ಬಾಯಿಂದ ಲಾಲಿ ಹಾಡು ಕೇಳೋಕೆ ಆ ಕೃಷ್ಣಂಗೂ ಇಷ್ಟನೇ. ಲಾಲಿ ಹಾಡೋದಕ್ಕೆ ನಾನು ತಯಾರಿದ್ದೀನಿ ಅಪ್ಪ. ಕೃಷ್ಣ ಆದರೂ ಸರಿ, ರಾಧೆ ಆದರೂ ಸರಿ. ಅನು, ಇವ್ರು ಯಾರ ಮಕ್ಕಳು ಅನು? ಇಷ್ಟೊಂದು ಮುದ್ದಾಗಿದ್ದಾರೆ. ಅಮ್ಮ, ನೀವು ಈ ಮನೇನ ಬೃಂದಾವನ ಅಂದ್ರಲ್ಲ, ಪಕ್ಕ. ರಾಧೆ ಕೃಷ್ಣ ಇಬ್ರು ಗೋಕುಲದಿಂದ ಬಂದಾಗಿದ್ದಾರೆ. ಈ ವರ್ಷ ಬಾಲಕೃಷ್ಣ ಗೊಂಬೆನ ತೊಟ್ಲಿಗೆ ಹಾಕಿದ್ವಿ. ಮುಂದಿನ ವರ್ಷ ಗೊಂಬೆ ಅಲ್ಲ, ನಿಜವಾದ ರಾಧಾಕೃಷ್ಣ ಬರ್ತಾರೆ. ನಿರೀಕ್ಷೆ ಯಾಕೆ ಮಾಡ್ತಿದ್ಯಾನು? ಈಗಲೇ ಬಂದಿದ್ದಾರಲ್ಲ, ಪಕ್ಕದ ಮನೆ ಮಕ್ಕಳಲ್ವಾ? ಮುದ್ದಾಗಿದ್ದಾರೆ. ಸರ್, ನಾನು ಇವ್ರ ಥರ ಇರೋ ರಾಧಾಕೃಷ್ಣನ ನಿರೀಕ್ಷೆ ಮಾಡ್ತಿದ್ದೇನೆ. ನನ್ನ ಮಗ ಬಿಸ್ನೆಸ್ಸಲ್ಲಿ ಅಷ್ಟೇ ಹುಲಿ, ಈ ವಿಷಯದಲ್ಲಿ 0. ಅಳಿಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ವಾ? ನೀವು ಅಪ್ಪ ಆಗ್ತಿದ್ದೀರಾ. ಏನಾಯ್ತು? ಹೌದು ಸುಬ್ಬು, ಮೀರಾ, ಈಗ ಬಂದ್ಯಾ? ಹಾಯ್ ಅಮ್ಮ. ಹಾಯ್ ಅನು, ಕಂಗ್ರಾಟ್. ಥ್ಯಾಂಕ್ ಯು. ವಾಟ್? ಸೀರಿಯಸ್ಲಿ? ಇದು ನಿಜನಾ? ನಿಜವಾಗ್ಲೂ ನನ್ನ ಅಪ್ಪ ಆಗ್ತಿದ್ದೆ ನಾನು. ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಇದ್ಯಾಕೆ ಸುಬ್ಬು ಗರ ಬಡ್ದ ನಂಗೆ ನೋಡ್ಕೊಂಡು ನಿಂತ್ಬಿಟ್ಟೆ? ದೇವರಾಣೆಗೂ ನಂಗೆ ಮಾತೇ ಹೊರಡ್ತಾ ಇಲ್ಲ ಕಣೆ. ನಮ್ಮ ಮುದ್ದು ಬಂಗಾರ ಅಮ್ಮ ಆಗ್ತಿದ್ದಾಳ. ಆರ್ಯ, ಯಾಕೆ ಹಾಗೆ ನಿಂತಿದ್ಯಾ? ನೀನು ಅಪ್ಪ ಆಗ್ತಿದ್ಯಾ ಕಣೋ. ಇದೇ ಖುಷಿಲಿ ಶ್ರೀಕೃಷ್ಣನ್ ಪೂಜೆ ಆಗಲಿ. ಅನು, ಆರ್ಯ, ನೀವಿಬ್ರು ಒಟ್ಟಿಗೆ ಪೂಜೆ ಮಾಡಿ.
ಜಯ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಸುಗುಣಾಂತರಂಗನ ಆಡಿಸಿದಳೆ ಶೋ